ಲಯನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ದಿನಾಂಕ ನಿಗದಿಯಾದರೂ ಕೂಡ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಇನ್ನು ಅಭ್ಯರ್ಥಿಯನ್ನ ಅಂತಿಮಗೊಳಿಸಿಲ್ಲ. ಪರಿಣಾಮವಾಗಿ ಪಕ್ಷದೊಳಗೆ ಹಾಗೂ ಸಾರ್ವಜನಿಕರ ಮಧ್ಯೆ ಈಗ ಅಭ್ಯರ್ಥಿಯ ಆಯ್ಕೆ ಕುರಿತು ಬಿರುಸಿನ ಚರ್ಚೆಗಳು ನಡೆದಿದೆ. ಸದ್ಯ ಬಿಜೆಪಿ ಕಾಂಗ್ರೆಸ್ ಚಟುವಟಿಕೆಗಳು ಬೆಂಗಳೂರು ದೆಹಲಿಗೆ ಸ್ಥಳಾಂತರಗೊಂಡಿವೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏಪ್ರಿಲ್ 9ಕ್ಕೆ ನಿಗದಿಯಾಗಿದೆ. ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಈಗ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಆದ್ರೆ ದಿನಕ್ಕೊಂದು ಹೊಸ ಹೆಸರುಗಳು ಕೇಳಿ ಬರ್ತಾ ಇವೆ. ಬಿಜೆಪಿ ಕೋರ್ ಕಮಿಟಿಯು ಉಪಚುನಾವಣೆಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಈಗ ಹೈಕಮಾಂಡ್ ಕಳಿಸಿದೆ. ಬಿಜೆಪಿಯ ಮೂಲಗಳ ಪ್ರಕಾರ ಕೆಲವರು ಇಬ್ಬರ ಹೆಸರು ಅಂದ್ರೆ ಇನ್ನೂ ಕೆಲವರು ಹಲವು ಹೆಸರುಗಳಿವೆ ಅಂತಾರೆ. ಈಗ ಸದ್ಯ ಬಾಗಲಕೋಟೆ ಭಾಗದ ಪ್ರಮುಖ ಲಿಂಗಾಯತ ಸಮುದಾಯದ ನಾಯಕಿ ವೀಣಾ ಕಾಶ್ಯಪ್ಪನವರ ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇಟಿ ಕುಟುಂಬದ ಸದಸ್ಯರ ಜೊತೆಗೆ ಟಿಕೆಟ್ ಸಂಬಂಧ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈಗ ಈ ವೇಳೆ ವೀಣಾ ನೀಡಿದಂತಹ ಹೇಳಿಕೆ ಕೂಡ ಕುತೂಹಲದ ಜೊತೆಗೆ ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿದೆ. ನಟ ಹಾಗೂ ರಾಜಕಾರಣಿ ವಿಜಯ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವ ಜೊತೆಗೆ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ಈಗ 50% ಸೀಟು ಹಂಚಿಕೆ ಮಾಡುವ ಪ್ರಸ್ತಾಪ ಮತ್ತೊಂದು ರಾಜಕೀಯ ಪಕ್ಷದಿಂದ ಬಂದಿರುವುದಾಗಿ ಈಗ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಆಧವ್ ಅರ್ಜುನ್ ಅವರು ತಿಳಿಸಿದ್ದಾರೆ. ಈಗ 234 ಸದಸ್ಯರ ತಮಿಳುನಾಡು ವಿಧಾನಸಭೆಗೆ ಚುನಾವಣಾ ಆಯೋಗವು ಇತ್ತೀಚೆಗೆ ದಿನಾಂಕವನ್ನ ಪ್ರಕಟಿಸಿದೆ. ಈಗ ಏಪ್ರಿಲ್ 23ರಂದು ಮತದಾನ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ಮುನ್ನವೇ ಇಂತಹ ಮಹತ್ವದ ರಾಜಕೀಯ ಪ್ರಸ್ತಾಪ ಬಂದಿರೋದು ಈಗ ಚರ್ಚೆಗೆ ಕಾರಣವಾಗಿದೆ. ಪ್ರಸ್ತಾಪದ ಪ್ರಕಾರ 50-50 ಅದರ ಅನುಪಾತದಲ್ಲಿ ಈಗ ಸೀಟು ಹಂಚಿಕೆ ಮಾಡುವುದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನವನ್ನ ಸರದಿ ಕ್ರಮದಲ್ಲಿ ಎರಡು ಪಕ್ಷಗಳು ತಲಾ 2.5 ವರ್ಷಗಳ ಕಾಲ ಹಂಚಿಕೊಳ್ಳುವಂತಹ ಆಲೋಚನೆಯನ್ನ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ಆದ್ರೆ ಈ ಪ್ರಸ್ತಾವವನ್ನ ವಿಜಯ್ ಅವರ ತಿರಸ್ಕರಿಸಿರುವುದಾಗಿ ಈಗ ಆಧವ್ ಅರ್ಜುನ್ ಅವರು ತಿಳಿಸಿದ್ದಾರೆ. ಈಗ ಈ ಆಫರ್ ನೀಡಿದ ಪಕ್ಷ ಯಾವುದು ಅನ್ನೋದು ಅವರು ಬಹಿರಂಗಪಡಿಸಿಲ್ಲ. ಈ ಬೆಳವಣಿಗೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಕುತೂಹಲವನ್ನ ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಮೈತ್ರಿ ಸಮೀಕರಣಗಳು ಹೇಗೆ ರೂಪುಗೊಳ್ತಾ ಇವೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಏಪ್ರಿಲ್ ಮತ್ತು ಜುಲೈ ನಡುವಿನ ಅವಧಿಯಲ್ಲಿ ನಿವೃತ್ತರಾಗಲಿರುವಂತಹ ರಾಜ್ಯಸಭೆಯ 59 ಸದಸ್ಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬುಧವಾರ ಭಾವಪೂರ್ಣ ವಿದಾಯವನ್ನ ಕೋರಿದ್ರು. ಮೇಲ್ಮನೆಯಲ್ಲಿ ನಡೆದಂತಹ ದ್ವೈವಾರ್ಷಿಕ ವಿದಾಯ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಸಂಸತ್ತನ್ನ ಒಂದು ಮುಕ್ತ ವಿಶ್ವವಿದ್ಯಾಲಯ ಅಂತ ಬಣ್ಣಿಸಿ ನಿವೃತ್ತರಾಗ್ತಾ ಇರುವಂತಹ ಸದಸ್ಯರು ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನ ಮುಂದುವರಿಸಬೇಕು ಅಂತ ಕರೆ ನೀಡಿದ್ರು. ಇಂತಹ ಕ್ಷಣಗಳು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆಸುವಂತವು ಅಂತ ಅವರು ಹೇಳಿದ್ದಾರೆ. ಇನ್ನು ಸದನಕ್ಕೆ ಮರಳದ ಸದಸ್ಯರಿಗೆ ಧೈರ್ಯ ತುಂಬಿದ ಪ್ರಧಾನಿ ರಾಜಕೀಯ ಜೀವನದಲ್ಲಿ ಪೂರ್ಣ ವಿರಾಮ ಅನ್ನೋದು ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಭವಿಷ್ಯ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ಅನುಭವ ರಾಷ್ಟ್ರೀಯ ಜೀವನದ ಅಳಿಸಲಾಗದ ಭಾಗವಾಗಿ ಉಳಿಯುತ್ತೆ ಅಂತ ಭರವಸೆಯನ್ನ ನೀಡಿದ್ರು. ತಮ್ಮ ಭಾಷಣದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸೇರಿದಂತೆ ಹಿರಿಯ ನಾಯಕರನ್ನ ಪ್ರಧಾನಿ ಮೋದಿ ವಿಶೇಷವಾಗಿ ಶ್ಲಾಘಿಸಿದ್ರು. ಈ ದಿಗ್ಗಜರು ತಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನ ಸಂಸದೀಯ ಕಾರ್ಯಗಳಲ್ಲಿ ಕಳೆದಿದ್ದಾರೆ ಅಂತ ಸ್ಮರಿಸಿದಂತಹ ಮೋದಿ ಅವರು ಇಂದಿಗೂ ಅವರು ಸದನದ ಮೇಲಿನ ಅಚಲ ಸಮರ್ಪಣೆ ತೋರಿಸ್ತಾ ಇರೋದು ಹೊಸ ಸಂಸದರಿಗೆ ಮಾದರಿಯಾಗಿದೆ ಅಂತ ಪ್ರಶಂಸಿಸಿದ್ರು. ರಾಜ್ಯಸಭೆಯಲ್ಲಿ ಬುಧವಾರ ಆಯೋಜಿಸಲಾದಂತಹ ನಿವೃತ್ತಿ ಹೊಂದ್ತಾ ಇರುವಂತಹ ಸದಸ್ಯರ ಬೀಳ್ಕೊಡುಗೆ ಸಮಾರಂಭ ಹಾಸ್ಯಮಯ ಕ್ಷಣಗಳಿಗೆ ಸಾಕ್ಷಿಯಾಯಿತು. ನಿವೃತ್ತಿಯಾಗ್ತಾ ಇರುವಂತಹ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡಿದಂತಹ ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಶುಭಾಶಯಗಳನ್ನ ತಿಳಿಸಿದ್ರು. ಇದೇ ವೇಳೆ ದೇವೇಗೌಡರ ರಾಜಕೀಯ ಪಯಣ ಹಾಗೂ ಎನ್ಡಿಎ ಜೊತೆಗಿನ ಅವರ ಸಂಬಂಧವನ್ನ ಉಲ್ಲೇಖಿಸಿ ಹಾಸ್ಯಭರಿತವಾಗಿ ಮಾತನಾಡಿದಂತಹ ಖರ್ಗೆ ಅವರ ಮಾತುಗಳು ಸದನದಲ್ಲಿ ನಗೆಗಡಲವನ್ನ ಉಂಟು ಮಾಡಿದ್ವು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಕುರಿತು ಮಾತನಾಡಿದಂತಹ ಖರ್ಗೆ ದೇವೇಗೌಡರು ಪ್ರಧಾನಿಯಾಗಿ ಸೇರಿದಂತೆ ಅನೇಕ ಮಹತ್ವದ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿರುವುದನ್ನ ಸ್ಮರಿಸಿದ್ರು. ನಾನು ದೇವೇಗೌಡರನ್ನ 54 ವರ್ಷಗಳಿಂದ
ತಿಳಿದುಕೊಂಡಿದ್ದೇನೆ ಮತ್ತು ಅವರೊಂದಿಗೆ ಕೆಲಸವನ್ನ ಮಾಡಿದ್ದೇನೆ. ಆದ್ರೆ ನಂತರ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ. ಅವರು ನಮ್ಮನ್ನ ಪ್ರೀತಿಸಿದ್ರು, ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿವಾಹವಾದ್ರು ಅಂತ ಖರ್ಗೆ ಅವರು ಹಾಸ್ಯಾತ್ಮಕವಾಗಿ ಹೇಳ್ತಾ ಇದ್ದಂತೆ ಸದನದಲ್ಲಿ ಭಾರಿ ನಗು ಮೂಡಿತು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಸಹ ನಗ್ತಾ ಇರೋದು ಗಮನ ಸೆಳೆಯಿತು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದಾನೇ ನನ್ನ ಸ್ಪರ್ಧೆ ಅಂತ ಮೈಸೂರಿನ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜಯಪುರ ಗ್ರಾಮದಲ್ಲಿ ಮಾತನಾಡಿದಂತಹ ಅವರು ಜೆಡಿಎಸ್ ಬಿಡುವ ಪ್ರಶ್ನೆಯೇ ಇಲ್ಲ. ಒಂದ್ ವೇಳೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಕೊಡದೆ ಹೋದ್ರೆ ಕ್ಷೇತ್ರದ ಜನ ಹೇಳ್ದಂತೆ ಕೇಳ್ತೇನೆ ಅಂತ ಕ್ಷೇತ್ರದ ಜನರ ಮುಂದೆ ಭಾವನಾತ್ಮಕ ದಾಳವನ್ನ ಉಳಿಸಿದ್ದಾರೆ. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಏಕಾಂಗಿಯಾಗಿ ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ದೇನೆ. ಸಾರಾ ಮಹೇಶ್ ಬಿಜೆಪಿಯಲ್ಲಿದ್ರು, ಮಹದೇವ್ ವೆಂಕಟೇಶ್ ಜೊತೆಯಲ್ಲಿದ್ರು, ಅಶ್ವಿನ್ ಊರಲ್ಲೇ ಇರಲಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಒಂದೇ ಒಂದು ಸಣ್ಣ ಚುನಾವಣೆಯಲ್ಲೂ ಕೂಡ ಸೋತಿಲ್ಲ ಅಂತ ಹೇಳುವ ಮೂಲಕ ದಳಪತಿಗಳಿಗೆ ಶಾಸಕ ಜಿಟಿ ದೇವೇಗೌಡರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ನಿಂದಾನೇ ಸ್ಪರ್ಧೆ ಮಾಡ್ತೇನೆ ಎಂಬ ಶಾಸಕ ಜಿಟಿ ದೇವೇಗೌಡರ ಹೇಳಿಕೆಗೆ ಈಗ ಮಾಜಿ ಸಚಿವ ಸಾರಾ ಮಹೇಶ್ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಿಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಕುಮಾರಸ್ವಾಮಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಎಲ್ಲಾ ವಿಚಾರವೂ ಮುಗಿದಿದೆ. ಇಷ್ಟರ ಮೇಲೂ ಕೂಡ ಮುಂದಿನ ದಿನದಲ್ಲಿ ಪಕ್ಷದ ವರಿಷ್ಠರು ಬೇರೆ ಏನಾದ್ರೂ ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೂ ಕೂಡ ನಾವು ಬದ್ಧರಾಗಿರ್ತೇವೆ ಅಂತ ಸಾರಾ ಮಹೇಶ್ ಅವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಆಚರಿಸಲಾಗುವಂತಹ ಎಲ್ಲಾ ಜಯಂತಿಗಳಲ್ಲಿ ಹಾಕುವ ಡಿಜೆಗಳನ್ನ ನಿಷೇಧಿಸಬೇಕು ಅಂತ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದು ಈಗ ಸದನದಲ್ಲಿ ಬಿಜೆಪಿ ನಾಯಕರ ಹಾಗೂ ಸರ್ಕಾರದ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ. ಡಿಜೆ ಬಳಕೆ ನಿಷೇಧಿಸಿ ಅಂತ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಟ್ಟ ಬಿಜೆಪಿ ಸದಸ್ಯ ಚನ್ನಬಸಪ್ಪ ಡಿಜೆ ಮಾತ್ರ ಯಾಕೆ ನಿಷೇಧ ಹೇರಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ಆಜಾನ್ ಬ್ಯಾನ್ ಕೂಡ ಮಾಡ್ತಾರೆ ಅಂತ ತಿರುಗೇಟನ್ನ ಕೊಟ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಸ್ಪೀಕರ್ ಖಾದರ್ ಸುಪ್ರೀಂ ಆದೇಶ ಶಬ್ದದ ಪ್ರಮಾಣಕ್ಕೆ ಈಗ ಸಂಬಂಧಿಸುವಂತದ್ದು. ಒಂದ್ ವೇಳೆ ಸರ್ಕಾರ ಆದೇಶವನ್ನ ನೀಡಿದ್ರೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಬಳಿಕ ಡಿಜೆ ಬ್ಯಾನ್ ಮಾಡುವ ಸಂಬಂಧ ಈಗ ಸಚಿವರಾದಂತಹ ಶಿವರಾಜ್ ತಂಗಡಗಿ ಹಾಗೂ ಪ್ರಿಯಾಂಕ್ ಖರ್ಗೆ ಸಹ ಪ್ರಸ್ತಾಪಿಸಿದ್ದು ಬಿಜೆಪಿ ನಾಯಕರು ಸಹಕರಿಸಿದ್ರೆ ಬ್ಯಾನ್ ಮಾಡುವುದಾಗಿಯೂ ಕೂಡ ಹೇಳಿದ್ದಾರೆ. ಈ ವೇಳೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಪರ ವಿರೋಧದ ಚರ್ಚೆಗೆ ಕಾರಣವಾಯಿತು. ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ 13,712 ಪುಟಗಳ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ದು ಈಗ ಹಾಸನದಲ್ಲಿ 70 ಪೆನ್ ಡ್ರೈವ್ ಗಳನ್ನ ಖರೀದಿಸಲಾಗಿತ್ತು ಎಂಬ ಅಂಶ ಬೆಳಕಿಗೆ ಬಂದಿದೆ. ಹಾಸನದ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಮತ್ತು ಅಶ್ಲೀಲ ವಿಡಿಯೋಗಳನ್ನ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಸಿದ್ಧಪಡಿಸಿರುವಂತಹ ಆರೋಪ ಪಟ್ಟಿಯಲ್ಲಿ ಈಗ ಹಲವು ಮಾಹಿತಿಗಳನ್ನ ಹಂಚಿಕೆ ಮಾಡಲಾಗಿದೆ. ದೋಷಾರೋಪ ಪಟ್ಟಿಯಲ್ಲಿ ಒಟ್ಟು 52 ಜನರ ಹೆಸರನ್ನ ಪ್ರಸ್ತಾಪಿಸಲಾಗಿದ್ದು ಈ ಪೈಕಿ 39 ಆರೋಪಿಗಳ ವಿರುದ್ಧ ಬಲವಾದ ಸಾಕ್ಷ್ಯಾಧಾರಗಳು ಸಿಕ್ಕಿವೆ ಅಂತ ಎಸ್ಐಟಿ ಸ್ಪಷ್ಟಪಡಿಸಿದೆ. ತನಿಖೆಯ ವೇಳೆ ಬಯಲಾದಂತಹ ಅತ್ಯಂತ ಆಶ್ಚರ್ಯ ಸಂಗತಿ ಅಂದ್ರೆ ಆರೋಪಿಗಳು ಈ ವಿಡಿಯೋಗಳನ್ನ ಹಂಚಲಿ ಅಂತಾನೆ ಹಾಸನದ ಸ್ಥಳೀಯ ಅಂಗಡಿಗಳಲ್ಲಿ ಸುಮಾರು 70 ಪೆನ್ ಡ್ರೈವ್ ಗಳನ್ನ ಖರೀದಿಸಿದ್ರು. ಯೋಜಿತವಾಗಿ ಈ ವಿಡಿಯೋಗಳನ್ನ ಹಂಚಿಕೆ ಮಾಡುವುದು ತನಿಖೆಯಲ್ಲಿ ಸಾಬೀತಾಗಿದೆ ಅಂತ ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ. 2026ರ ಉತ್ತರ ಕೊರಿಯಾದ ಚುನಾವಣೆಯಲ್ಲಿ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ 99.93% ಮತಗಳನ್ನ ಪಡೆಯುವ ಮೂಲಕ ಮತ್ತೊಮ್ಮೆ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಉತ್ತರ ಕೊರಿಯಾ 15ನೆಯ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿಯ ಸದಸ್ಯರನ್ನ ಆಯ್ಕೆ ಮಾಡೋಕೆ ಮಾರ್ಚ್ 15ರಂದು ಮತದಾನ ನಡೆಸಿ ಈಗ ಕಿಮ್ ಜಾಂಗ್ ಉನ್ ಅವರ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಮತ್ತು ಅದರ ಮಿತ್ರ ಪಕ್ಷಗಳು 99.97% ಮತಗಳನ್ನ ಗಳಿಸಿ ಎಲ್ಲಾ ಸ್ಥಾನಗಳನ್ನ ಗೆದ್ದಿವೆ. ನೋಂದಾಯಿತ ಮತದಾರರಲ್ಲಿ 99.99% ಅಷ್ಟು ಜನರು ಈಗ ಭಾಗವಹಿಸಿದ್ರು. ಕೇವಲ 0.0037% ಜನರು ವಿದೇಶದಲ್ಲಿ ಅಥವಾ ಸಮುದ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಮತ ಚಲಾಯಿಸೋಕೆ ಸಾಧ್ಯವಾಗಿಲ್ಲ. ಕೇವಲ 0.0003% ಜನರು ಮಾತ್ರ ಮತದಾನದಿಂದ ಹೊರಗುಳಿದಿದ್ದು ಈಗ ಮತ ಚಲಾಯಿಸಿದವರಲ್ಲಿ 99.93% ಜನರು ಕಿಮ್ ಜಾಂಗ್ ಉನ್ ಅವರ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ದಾರೆ. ಆದರೆ
0.07% ಜನರು ಮಾತ್ರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ. 1957ರ ನಂತರ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿ ಚುನಾವಣೆಯಲ್ಲಿ ಮೊದಲ ಬಾರಿಗೆ ವಿರೋಧ ಮತಗಳನ್ನ ರಾಜ್ಯ ಮಾಧ್ಯಮ ಒಪ್ಪಿಕೊಂಡಿದೆ. ಆದ್ರೆ ಇದೀಗ ಈ ಚುನಾವಣೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈಗ ಕಿಮ್ ಜಾಂಗ್ ಉನ್ ಅವರ ವಿರುದ್ಧ ಮತ ಹಾಕಿದ 0.07% ಮತದಾರರ ಸುರಕ್ಷತೆ ಬಗ್ಗೆ ಕಳವಳ ಹೆಚ್ಚಾಗಿದೆ. ಐಪಿಎಲ್ ಪಂದ್ಯಾವಳಿ ಆರಂಭವಾಗ್ತಾ ಇರುವಂತೆ ಟಿಕೆಟ್ ಖರೀದಿಯ ವಿಚಾರದಲ್ಲಿ ವಂಚನೆಗಳು ಹೆಚ್ಚಾಗ್ತಾ ಇವೆ. ಐಪಿಎಲ್ ಪಂದ್ಯಗಳ ಟಿಕೆಟ್ಗಳನ್ನ ಖರೀದಿಸೋಕೆ ಉತ್ಸುಕರಾಗಿದ್ದಿರುವಂತಹ ಅಭಿಮಾನಿಗಳು ಹೆಚ್ಚು ಜಾಗರೂಕರಾಗಿರಬೇಕು ಅಂತ ಬೆಂಗಳೂರು ಸೈಬರ್ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಖಾತೆಗಳನ್ನ ಸೃಷ್ಟಿಸಿ ಐಪಿಎಲ್ ಟಿಕೆಟ್ಗಳನ್ನ ಮಾರಾಟ ಮಾಡುವ ಜಾಲ ಸಕ್ರಿಯವಾಗಿ ಈ ವಂಚಕರು ಈಗ ಟಿಕೆಟ್ ಬೇಕಿದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ ಅಂದ್ರೆ DM ಮಾಡಿ ಅನ್ನೋ ಪೋಸ್ಟ್ ಗಳನ್ನ ಹಾಕಿ ಅಭಿಮಾನಿಗಳನ್ನ ಸೆಳೀತಾ ಇದ್ದಾರೆ. ಇಂತಹ ನಕಲಿ ಖಾತೆಗಳ ಸಂದೇಶಗಳಿಗೆ ಮರಳಾಗಿ ಅವರು ಹೇಳಿದಂತೆ ಹಣ ಪಾವತಿಸಿ ಕೇಳಿದಷ್ಟು ಹಣ ಕೊಟ್ಟು ಟಿಕೆಟ್ ಖರೀದಿಸೋಕೆ ಮುಂದಾದ್ರೆ ನೀವು ನಿಮ್ಮ ಹಣವನ್ನ ಕಳೆದುಕೊಳ್ಳಬೇಕಾಗತ್ತೆ. ಟಿಕೆಟ್ ಗಳನ್ನ ಪೋಸ್ಟ್ ಮಾಡುವುದಾಗಿ ಅಥವಾ ಆನ್ಲೈನ್ ನಲ್ಲಿ ಕಳಿಸೋದಾಗಿ ಹೇಳಿ ಹಣ ಪಡೆದ ನಂತರ ಯಾವುದೇ ಟಿಕೆಟ್ ನೀಡದೆ ವಂಚಿಸುವುದು ಇವರ ಕೆಲಸವಾಗಿದೆ. ಆದ್ದರಿಂದ ಟಿಕೆಟ್ ಗಳಿಗಾಗಿ ಈಗ ಹಣ ಕಳೆದುಕೊಳ್ಳುವ ಬದಲು ಅಧಿಕೃತ ಅಥವಾ ವಿಶ್ವಾಸಾರ್ಹ ಮೂಲಗಳಿಂದ ಮಾತ್ರ ಟಿಕೆಟ್ ಖರೀದಿಸುವುದು ಅತಿ ಮುಖ್ಯವಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿನ ನಕಲಿ ಪೋಸ್ಟ್ ಗಳನ್ನ ನಂಬಿ ಮೋಸ ಹೋಗಬಾರದು ಅಂತ ಸೈಬರ್ ಪೊಲೀಸರು ಇಲಾಖೆಗೆ ಸೂಚಿಸುತ್ತಾರೆ. ಚಿತ್ರರಂಗದಲ್ಲಿ ಗ್ಲಾಮರ್ ಮತ್ತು ಸಾಹಿತ್ಯದ ನಡುವಿನ ಗೆರೆ ದಾಟಿದಾಗ ಉಂಟಾಗುವ ಪರಿಣಾಮಕ್ಕೆ ಸರ್ಸೆ ನಿನ್ನ ಸೆರಗ ಸೆರ್ಸೆ ಹಾಡು ಸಾಕ್ಷಿಯಾಗಿದೆ. ಬಾಲಿವುಡ್ ಬೆಡಗಿ ನೋರಾ ಫತೇಹಿ ಮತ್ತು ಹಿರಿಯ ನಟ ಸಂಜಯ್ ದತ್ ಅಭಿನಯದ ಈ ಹಾಡು ಈಗ ದೇಶದಾದ್ಯಂತ ಭಾರಿ ವಿವಾದಕ್ಕೆ ಕಾರಣವಾಗಿದ್ದು ಸಾರ್ವಜನಿಕರ ಒತ್ತಡಕ್ಕೆ ಮಣಿದು ಚಿತ್ರತಂಡವು ಹಾಡಿನ ಹಿಂದಿ ಆವೃತ್ತಿಯನ್ನ ಅಧಿಕೃತ ಪ್ಲಾಟ್ಫಾರ್ಮ್ಗಳಿಂದ ಡಿಲೀಟ್ ಮಾಡಿದೆ. ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಹಾಡನ್ನ ಖ್ಯಾತ ಗಾಯಕಿ ಮಂಗ್ಲಿ ಹಾಡಿದ್ದಾರೆ. ಆದರೆ ಹಾಡಿನ ಸಾಹಿತ್ಯ ಮತ್ತು ಚಿತ್ರೀಕರಿಸಲಾದಂತಹ ದೃಶ್ಯಗಳು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಿವೆ ಎಂಬ ಆರೋಪ ಕೇಳಿಬಂದಿದೆ. ವಿಶೇಷವಾಗಿ ನೋರಾ ಫತೇಹಿ ಅವರು ಸೇರಿಯ ಸೆರಗನ್ನ ಪದೇ ಪದೇ ಕೆಳಕ್ಕೆ ಹಾಕಿ ಮತ್ತೆ ಎತ್ತುವ ದೃಶ್ಯಗಳು ಅಸಭ್ಯ ಮತ್ತು ಅಶ್ಲೀಲವಾಗಿವೆ ಅಂತ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಕೀಲ ವಿನೀತ್ ಜಿಂದಾಲ್ ಸೆನ್ಸಾರ್ ಮಂಡಳಿ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ದೂರನ್ನ ನೀಡಿದ್ದಾರೆ. ದೆಹಲಿ ಪೊಲೀಸರ ಸೈಬರ್ ಸೆಲ್ಗೆ ನೀಡಿದ ದೂರಿನಲ್ಲಿ ಈ ಹಾಡು ಅಪ್ರಾಪ್ತ ವಯಸ್ಕರಿಗೂ ಲಭ್ಯವಿರೋದ್ರಿಂದ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಪೋಕ್ಸೋ ಕಾಯ್ದೆಯಡಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಲಾಗಿದೆ. ಇದರ ಬೆನ್ನಲ್ಲೇ ಈಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಚಿತ್ರತಂಡಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲಯನ್ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.